ಒಳ್ಳೇದಾಗಲ್ಲ. ಎಲ್ಲ ಜಾತಿ ಜನ, ಎಲ್ಲ ಸಮುದಾಯದ ಜನ, ಎಲ್ಲ ಅಣ್ಣ ತಮ್ಮ ಅಂದರೆ ನಗುತ್ತಾ ಈ ದೇಶಕ್ಕೆ ಸಿಕ್ಕಿರೋವಂಥ ಸ್ವಾತಂತ್ರ್ಯನ ಉಳಿಸ್ಕೊಂಡು, ಸಂವಿಧಾನನ ಉಳಿಸ್ಕೊಂಡು ಬರಬೇಕಾಗಿರೋವಂಥ ಪರಿಸ್ಥಿತಿಯಿಂದ ನಾವು ಈ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ರಾಜಕೀಯ ಪಕ್ಷ ಕಟ್ಟಬೇಕಂದ್ರೆ ರಾಜಕೀಯ ಪಕ್ಷದಲ್ಲಿ ಜನ ನಿರ್ಧಾರ ಮಾಡೋದೇ ಮಹಾ ದುಡ್ಡು, ಆಯಿತಾ. ಒಂದು ಹಳ್ಳಿಯಲ್ಲಿ 10 ಮನೆ ಚೆನ್ನಾಗಿರೋವಿದ್ರೆ 90 ಮನೆ ಸಣ್ಣ ಮನೆಗಳಿದ್ದಾವೆ. ಆ 90 ಜನಶಕ್ತಿ ಜಾಸ್ತಿ ಇದೆಯಾ, 10 ಜನಶಕ್ತಿ ಜಾಸ್ತಿ ಇದೆ? ನಿಜ ನೀವು ಹೇಳೋದ್ರಲ್ಲಿ ದುಡ್ಡಿನ ರಾಜಕಾರಣ ನಡೀತಾ ಇದೆ ಅಂತ. ಜನ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. 10 ರೂಪಾಯಿ ಕೊಟ್ಟರು ತಗೊತಾರೆ, 1000 ರೂಪಾಯಿ ಕೊಟ್ಟರು ತಗೊತಾರೆ. ಅದನ್ನು ಅವರು ತಮ್ಮ ಕಷ್ಟನ ಹೇಳ್ಕೊಳಕ್ಕಾಗಲ್ಲ. ಆದರೆ ದುಡ್ಡಿಂದನೇ ಈ ದೇಶದಲ್ಲಿ ರಾಜಕಾರಣ ಮಾಡಬೇಕು ಅಂತೇನಿಲ್ಲ. ಜನ ಬದಲಾವಣೆ ಬಯಸಿದ್ರೆ ಜನಕ್ಕೆ ದುಡ್ಡೇ ಬೇಕಾಗಿಲ್ಲ, ಪರ್ಯಾಯ ಶಕ್ತಿಯಾಗಿ ಬೆಳೆಸ್ತಾರೆ. ಆ ನಂಬಿಕೆ ಈ ದೇಶದಲ್ಲಿದೆ. ಯಾಕಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಯಾರೂ ದುಡ್ಡು ತಗೊಂಡು ಸ್ವಾತಂತ್ರ್ಯಕ್ಕೋಸ್ಕರ ಓಡಾಡಲಿಲ್ಲ. ಇವತ್ತು ದೇಶ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರು ಯಾರೂ ದುಡ್ಡು ತಗೊಂಡು ಓಟ್ ಹಾಕೋಂಗಿಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಇವಾಗ ಪರಿಸ್ಥಿತಿಯಲ್ಲಿ ನಾವು ಸರ್ಕಾರಗಳ ಮುಂದೆ ನಮ್ಮ ಬೇಡಿಕೆ ಇಡ್ತೀವಿ. ಅಭಿವೃದ್ಧಿ ಮಾಡಿದ್ರೆ ಸಂತೋಷ, ಇಲ್ಲಾಂದರೆ ನಾವೇ ಅಧಿಕಾರಕ್ಕೆ ಬಂದು ಅಭಿವೃದ್ಧಿ ಮಾಡ್ತೀವಿ. ಸರ್, ಎಷ್ಟು ಪ್ರಥಮವಾಗಿ ಹಿಂದೆ ಈ ಪಕ್ಷ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲೂ ತಗೊಂಡು ಹೋಗ್ತೀವಿ. ರಾಷ್ಟ್ರ ಮಟ್ಟದಲ್ಲಿ ಒಂದು ಪರ್ಯಾಯ ಶಕ್ತಿಯಾಗಿ ನಾವು ಬೆಳೀತೀವಿ. ನಿಮ್ಮ ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರು ಯಾರಾಗಿದ್ದಾರೆ? ಈಗ ಸದ್ಯಕ್ಕೆ ನಾನೇ ಸಂಚಾಲಕನಾಗಿದ್ದೀನಿ. ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಸಂಚಾಲಕನ ಮಾಡ್ತೀವಿ, ರಾಷ್ಟ್ರ ಮಟ್ಟದಲ್ಲೂ ಸಂಚಾಲಕನ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಲ್ಲೂ ನಾವು ಸಂಘಟನೆ ಮಾಡಿ, ಎಲ್ಲ ರಾಜ್ಯಗಳಲ್ಲೂ ಸಂಘಟನೆ ಮಾಡಿ ನಾವು ಬೆಳೀತೀವಿ. ಇದು ಪ್ರಾದೇಶಿಕ ಒಂದು ಗ್ರಾಮಾಂತರ ಪಕ್ಷ ಆಗ್ಬೋದು. ಇದನ್ನು ರಾಷ್ಟ್ರೀಯ ಪಕ್ಷವಾಗಿ ಸಂಘಟನೆ ಮಾಡುವಂಥ ಶಕ್ತಿ ಮತ್ತು ಧೈರ್ಯ ನಮಗಿದೆ. ನಾನು A.T. ಕೃಷ್ಣನ್ ಅಂತ ಶ್ರಮ ಸಮಾಜ್ ಪಾರ್ಟಿ ಸಂಚಾಲಕನಾಗಿ ಇವತ್ತು ಶ್ರಮ ಸಮಾಜ್ ಪಾರ್ಟಿಯ ಉದ್ಘಾಟನೆ ಮಾಡಿದ್ದೀವಿ. ಪ್ರಸಕ್ತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಾರು ಶ್ರಮಿಕರಿದ್ದಾರೆ, ಅದು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೃಷಿ ಕೂಲಿ ಮಾಡೋವಂಥವ್ರು, ವ್ಯವಸಾಯ ಮಾಡೋವಂಥವ್ರು, ಕಟ್ಟಡ ಕಾರ್ಮಿಕರು ಮತ್ತು ದಿನಗೂಲಿ ನೌಕರರು, ಏನು ಬಿಲೋ ಪಾವರ್ಟಿ ಲೈನ್ ಅಂದರೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಸಮುದಾಯಗಳಲ್ಲಿರೋವಂಥ ಜಾತಿಗಳಲ್ಲಿರೋವಂಥ ಕಡು ಬಡವರಿಗೋಸ್ಕರ ನಾವು ಈ ಪಕ್ಷನ ಕಟ್ಟಿದ್ದೀವಿ. ಮುಂಬರೋ ದಿನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಸಣ್ಣ ಮನೆಗಳಲ್ಲಿ ವಾಸ ಮಾಡ್ತಕ್ಕಂಥ ಅವರು ಯಾವುದೇ ಜಾತಿ ಯಾವುದೇ ಧರ್ಮದಲ್ಲಿರ್ಬೋದು, ಅವರಿಗೆ ಒಂದು ವಿಶೇಷವಾದಂಥ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿ ಪ್ರತಿ ಗ್ರಾಮ ಪಂಚಾಯತಿಗೂ ಒಂದು ಹೊಸ ಹಳ್ಳಿ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪ್ರಯತ್ನವನ್ನು ಮಾಡಿದ್ವಿ. ಈ ರಾಜಕೀಯ ಪಕ್ಷಕ್ಕೆ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು, ಯುವಕರು ನಮ್ಮೊಟ್ಟಿಗೆ ಬೆಂಬಲ ನೀಡಿ ಹೊಸ ಗ್ರಾಮಗಳನ್ನ ನಿರ್ಮಾಣ ಮಾಡೋದಕ್ಕೆ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಂಬಿಕೆಯಿಂದ ನಾವು ಈ ಶ್ರಮ ಸಮಾಜ ಪಾರ್ಟಿಯಿಂದ ಕಟ್ಟಿದ್ದೀವಿ. ಅದರ ಜನರ ಮುಂಬರುವ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಈ ಪಕ್ಷವನ್ನು ಸದೃಢವಾಗಿ ಕಟ್ತೀವಿ ಅನ್ನೋ ದೃಢ ನಂಬಿಕೆಯಿಂದ ಇಂದು ಈ ಶ್ರಮ ಸಮಾಜ ಪಕ್ಷವನ್ನು ಉದ್ಘಾಟನೆ ಮಾಡಿದ್ದೀವಿ. ಇದನ್ನು ಸಂಘಟನೆ ಮಾಡೋ ಮೂಲಕ ಮುಂಬರುವ ದಿನಗಳಲ್ಲಿ ನಾವು ಒಂದು ಪ್ರಬಲ ರಾಜಕೀಯ ಶಕ್ತಿ, ಪರ್ಯಾಯ ರಾಜಕೀಯ ಶಕ್ತಿಯಾಗಿ ನಾವು ಬೆಳಿತೀವಿ ಅನ್ನೋ ನಂಬಿಕೆ ನಮಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಇವತ್ತು ಹಳ್ಳಿಯಿಂದ ಪ್ರಾರಂಭ ಮಾಡಿ ದೆಹಲಿವರೆಗೂ ನಾವು ಸಂಘಟನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಂದು ಪ್ರಾಮಾಣಿಕ ಅಧಿಕಾರವನ್ನು ಜನಕ್ಕೆ ನೀಡ್ತೀವಿ, ರಾಜ್ಯಗಳನ್ನ ಅಭಿವೃದ್ಧಿ ಪಡಿಸ್ತೀವಿ, ರಾಷ್ಟ್ರನ ಅಭಿವೃದ್ಧಿ ಪಡಿಸ್ತೀವಿ ಅನ್ನೋ ಧೈರ್ಯ ಮತ್ತು ನಂಬಿಕೆಯಿಂದ ಈ ಶ್ರಮ ಸಮಾಜ ಪಕ್ಷವನ್ನು ಸಂಘಟನೆ ಮಾಡ್ತೀವಿ.